ಒಬ್ಬ ನಟಿ ಬೆಳೆಯೋದು ತಪ್ಪಲ್ಲ, ಆದರೆ ಬೆಳೆದ ಮೇಲೆ ಮೆಟ್ಟಿಲುಗಳನ್ನ ಮರೆಯೋದು ಸರಿನಾ? ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ಇಂದು 100 ಕೋಟಿ ಕ್ಲಬ್ನ ನಾಯಕಿ. ಆದರೆ ಈ ಯಶಸ್ಸಿನ ಹಿಂದೆ ಅದೆಷ್ಟೋ ವಿವಾದಗಳು, ಮುರಿದು ಬಿದ್ದ ನಿಶ್ಚಿತಾರ್ಥ ಮತ್ತು ಕನ್ನಡಿಗರ ಆಕ್ರೋಶದ ಕಥೆಗಳು ಸಾಕಷ್ಟಿವೆ. ಇವತ್ತು ನಾವು ರಶ್ಮಿಕಾ ಅವರ ಆಸ್ತಿ, ವಿಜಯ್ ದೇವರಕೊಂಡ ಜೊತೆಗಿನ ಮದುವೆ ವದಂತಿ ಮತ್ತು ಕನ್ನಡವನ್ನ ಬಿಟ್ಟಿದ್ದಕ್ಕೆ ಅವ್ರ ಹಿಂದಿನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಗ್ಗೆ ಮಾತಾಡೋಣ. ರಶ್ಮಿಕಾ ಕನ್ನಡವನ್ನು ಬಿಟ್ಟಿದ್ದಕ್ಕೆ ಕೇವಲ ಭಾಷೆ ಕಾರಣವಲ್ಲ, ಅದು ಅವರ ಕರಿಯರ್ ಪ್ಲಾನ್ ಕೂಡ ಆಗಿತ್ತು. ಅವರು ಸಂದರ್ಶನಗಳಲ್ಲಿ ಕನ್ನಡ ಪ್ರೊಡಕ್ಷನ್ ಹೌಸ್ಗಳನ್ನು ಕಡೆಗಣಿಸಿದ್ದು ಆಕಸ್ಮಿಕವಂತೂ ಅಲ್ವೇ ಅಲ್ಲ. ಅದು ಬಾಲಿವುಡ್ಗೆ ಹತ್ತಿರವಾಗಲು ಅವ್ರು ಕಂಡುಕೊಂಡಂತ ದಾರಿ ಅದು. ರಕ್ಷಿತ್ ಶೆಟ್ಟಿ ಜೊತೆಗಿನ ನಿಶ್ಚಿತಾರ್ಥ ಮುರಿದ್ಮಿದ ಮೇಲೆ ರಶ್ಮಿಕಾ ಅವರಿಗೆ ಕರ್ನಾಟಕದ ಮೇಲೆ ಒಂದು ರೀತಿ ಅಸಮಾಧಾನ ಮೂಡಿತ್ತೇನೋ ಇರಬಹುದು, ಅಥವಾ ಅವರೇ ದೂರವಾಗಲು ಬಯಸಿದ್ರೇನೂ ಇರಬಹುದು. ಇವತ್ತಿಗೂ ಕನ್ನಡಿಗರು ಅವರನ್ನ ಬ್ಯಾನ್ ಮಾಡಬೇಕು ಎನ್ನುವ ಹಂತಕ್ಕೆ ಬಂದಿದ್ದು ಹಠಮಾರಿತನದಿಂದಲೇ. ಈಗ ಚರ್ಚೆಯಲ್ಲಿರುವ ಅತಿ ದೊಡ್ಡ ವಿಷಯ ರಶ್ಮಿಕಾ ವಿಜಯ್ ಮದುವೆ. ಇತ್ತೀಚೆಗೆ ರಶ್ಮಿಕಾ ಧರಿಸಿದ್ದ ಉಂಗುರ ಮತ್ತು ವಿಜಯ್ ದೇವರಕೊಂಡ ಅವರು ಮನೆಯಲ್ಲಿ ಕಾಣಿಸ್ಕೊಂಡಿದ್ದ ಕಾಕತಾಳೀವಂತೂ ಅಲ್ವೇ ಅಲ್ಲ. ಈಗಾಗಲೇ ಮದುವೆ ಆಗಿದ್ದಾರೆ. ಇವರಿಬ್ರು ಒಟ್ಟು ಆಸ್ತಿ ಸೇರಿದ್ರೆ ಅದು 100 ಕೋಟಿ ದಾಟುತ್ತೆ. ಒಂದು ಅಂದಾಜಿನ ಪ್ರಕಾರ ಇವರ ಸೀಕ್ರೆಟ್ ಮದುವೆಗೆ ಸುಮಾರು 25 ಕೋಟಿ ಖರ್ಚಾಗಿದೆಯಂತೆ ಅಂತ ಗಾಸಿಪ್ ಇದೆ ಅಪ್ಪ. ರಶ್ಮಿಕಾ ಕೇವಲ ನಟಿಯಲ್ಲ, ಅವರು ಒಬ್ಬ ಚಾಣಾಕ್ಷ ಉದ್ಯಮಿ ಕೂಡ ಹೌದು. ಅವರು ಕೇವಲ ಮನೆ, ಕಾರು ಮಾತ್ರ ಖರೀದಿಸಿಲ್ಲ, ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ಭಾರಿ ಹೂಡಿಕೆ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಅವರು ಹಾಕೋ ಒಂದು ಪೋಸ್ಟ್ಗೆ ಬರೋಬ್ಬರಿ 25-30 ಲಕ್ಷ ರೂಪಾಯಿ ಪಡಿತಾರಂತೆ. ನೀವೆಲ್ಲ ಎಷ್ಟು ಪಡಿತೀರಾ ಅಂತ ಕಮೆಂಟ್ ಮಾಡಿ. ಐಷಾರಾಮಿ ಬ್ರ್ಯಾಂಡ್ಗಳಾದ ಗುಸ್ಸಿ, ಲೂಯಿ ವಿಟನ್ ಬ್ಯಾಗ್ಗಳಿಗೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸುರಿತಾರೆ. ಅವರ ಜೀವನ ಶೈಲಿ ಈಗ ಕೇವಲ ಸೌತ್ ಇಂಡಿಯಾ ಸ್ಟಾರ್ನಂತಿಲ್ಲ, ಅದು ಪಕ್ಕಾ ಬಾಲಿವುಡ್ ರೇಂಜ್ನಲ್ಲಿದೆ. ಇನ್ವೆಸ್ಟಿಗೇಟಿವ್ ಕನ್ಕ್ಲೂಷನ್: ರಶ್ಮಿಕಾ ಅವ್ರ ಮೇಲೆ ಎಷ್ಟು ವಿವಾದಗಳಿದ್ರು ಅವ್ರ ಬೆಳವಣಿಗೆನ ಯಾರು ತಡೆಯಲು ಸಾಧ್ಯವಾಗಲಿಲ್ಲ ನೋಡಿ. ಆದರೆ ಒಂದು ಮಾತು ನೆನಪಿರಲಿ, ಭಾಷೆ ಮರೆತವನಿಗೆ ಭವಿಷ್ಯವಿಲ್ಲ ಎನ್ನುವುದು ಸಿನಿಮಾ ರಂಗದ ಹಳೆಯ ಮಾತು. ವಿಜಯ್ ದೇವರಕೊಂಡ ಜೊತೆಗಿನ ಜೀವನ ಸುಖವಾಗಿರ್ಲಪ್ಪ, ಏನಾದರೂ ಆಗಲಿ, ಆದರೆ ಕನ್ನಡಿಗರು ಕೊಟ್ಟ ಪ್ರೀತಿನ ಅವರು ಮರಳಿಸೋದಾದ್ರು ಯಾವಾಗ? ಗೆಳೆಯರೆ, ನಿಮ್ಮ ಪ್ರಕಾರ ರಶ್ಮಿಕಾ ಮಂದಣ್ಣ ಮಾಡಿದ್ದು ಸರಿಯೇ ತಪ್ಪಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.